ಮಾಡಿದ್ದಾರೆ. ಇದರಲ್ಲಿ ಬಹಳ ವೆರೈಟಿ ತಿನಿಸುಗಳನ್ನ ಇಟ್ಟಿದ್ದಾರೆ. ನಾನ್ ವೆಜ್ ಪ್ರಿಯರಿಗಂತೂ ಒಳ್ಳೆ ಹೋಟೆಲ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಚಿಕನ್, ಮಟನ್, ಕ್ರ್ಯಾಬಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಸೀ ಫುಡ್ ಕೂಡ ಇಲ್ಲಿದೆ. ಯಾವುದೇ ಐಟಮನ್ನು ತೊಗೊಂಡ್ರೂ ಕೂಡ 250 ರೂಪಾಯಿಗಿಂತಲೂ ಜಾಸ್ತಿ ಯಾವುದು ಬೆಲೆ ಇಲ್ಲ. ಜನಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ಒಳ್ಳೆಯ ಒಂದು ರೆಸ್ಟೋರೆಂಟನ್ನು, ನಾನ್ ವೆಜ್ ರೆಸ್ಟೋರೆಂಟನ್ನು ಜ್ಞಾನಿಯವರು ತೆರೆದಿದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಇಂಥ 10 ಹೋಟೆಲ್ಗಳನ್ನ ಮಾಡುವಷ್ಟು ಶಕ್ತಿಯನ್ನು ಕೊಡಲಿ. ಮೈಸೂರು ಜನ ಈ ಒಂದು ಹೋಟೆಲ್ಗೆ ಬಂದು ಇಲ್ಲಿನ ಬಗೆ ಬಗೆಯ ತಿನಿಸುಗಳು ಏನಿದೆ ಅದು ನಾನ್ ವೆಜ್ಗೆ ಸಂಬಂಧಪಟ್ಟಿದ್ದು ಅದನ್ನು ಸವಿದು ಜ್ಞಾನಿಯವರಿಗೊಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನೆಲ್ಲರನ್ನೂ ಕೇಳ್ಕೊಳ್ತೀನಿ. ಜ್ಞಾನಿಯವ್ರಿಗೆ ಒಳ್ಳೆಯದಾಗಲಿ. ನನಗೆ ಇಲ್ಲಿ ಇದು ಬಿರಿಯಾನಿನೂ ಕೂಡ ಚೆನ್ನಾಗಿದೆ. ಯಾಕಂದರೆ ಇದು ಬಿರಿಯಾನಿ ಮೈಸೂರಿನಲ್ಲಿರೋ ಬಿರಿಯಾನಿಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಸೀ ಫಿಶ್ ಇತ್ತು, ಪ್ಯಾಂಫ್ರೆಟ್ ಇತ್ತು, ಅದನ್ನು ಕೂಡ ಬೇರೆ ರೀತಿ ಮಾಡಿದ್ದಾರೆ ಇವರು. ಸಹಜವಾಗಿ ಮಂಗಳೂರು ಕರಾವಳಿ ಹೋಟೆಲ್ಗಳಲ್ಲಿ ಸಿಗುವ ರೀತಿಯಲ್ಲಿ ಇರಲಿಲ್ಲ. ಇದು ಬೇರೆ ಥರ ರೆಸಿಪಿಯನ್ನು ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿತ್ತು. ಹಾಗೆ ಚಿಕನ್ ಐಟಮ್ಸ್ ಕೂಡ ಚೆನ್ನಾಗಿದೆ. ನಾನೊಂದು 3 ಐಟಮ್ಸನ್ನು ಟೇಸ್ಟ್ ಮಾಡಿದ್ದೀನಿ, 3 ಕೂಡ ಚೆನ್ನಾಗಿದೆ. ಅವರಿಗೆ ಜ್ಞಾನಿಯವರು ಅವರು ಈ ಹಿಂದೆ ಚಿನ್ನ ಬೆಳ್ಳಿ ವ್ಯಾಪಾರ ಈ ಥರದ ಇದರಲ್ಲಿ ಅವರು ತೊಡಗಿಸ್ಕೊಂಡಿದ್ದರು. ಈಗ ಮೈಸೂರಿಗೆ ಒಂದು ಒಳ್ಳೆಯ ಹೋಟೆಲ್ ಬೇಕು ಅಂತೇಳಿ ಹೇಳಿ ಈ ಕ್ಷೇತ್ರಕ್ಕೂ ಕೂಡ ಕೈ ಹಾಕಿದರೆ ಅವರಿಗೆ ಎಲ್ಲ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ.